ಏನು ಹೇಳಿ ಅಂದರೆ ನೀವು ನಿಮಗೆ ಹೆಣ್ಣು ಕೊಟ್ಟಿರೋ ಮಾವ ನಾನು ಪ್ರೀತಿಯಿಂದ ಮುದ್ದಾಗಿ ಮಾವ ಅಂತ ಕರಿಬಾರ್ದ? ಅದು ಹಾಗಲ್ಲ. ಮಾವ ಅಂತ ಕರೆಯೋಕ್ಕಾಗಲ್ಲ ಅಣ್ಣ. ಇದ್ದಕ್ಕಿದ್ದಾಗೆ ಮನೆಗೆ ಬಂದು ಏಕಾಏಕಿ ಮಾವ ಅಂತ ಕರಿಬೇಕು ಅಂದ್ರೆ ಹೇಗೆ ಸಾಧ್ಯ ಅಣ್ಣ? ಅಭ್ಯಾಸ ಇಲ್ವಲ್ಲ. ನಿಧಾನಕ್ಕೆ ಅಭ್ಯಾಸ ಮಾಡ್ಕೋತಾರೆ, ಆಮೇಲೆ ಮಾವ ಅಂತ ಕರೀತಾರೆ ಅಲ್ವಾ ಅಳಿಂದ್ರೆ? ಏನು ನಿನ್ನ ಮಾತು ನಿಜ ಇರಲಿ. ತಕ್ಷಣಕ್ಕೆ ಅಳಿಯಂದ್ರಿಗೆ ಮಾವ ಅಂತ ಕರೆಯೋದಕ್ಕೆ ಕಷ್ಟ ಆದರೂ ನಿಧಾನವಾಗೇ ಮಾವ ಅಂತ ಕರೀಲಿ, ಪರವಾಗಿಲ್ಲ. ಅದಕ್ಕಿಂತ ಒಂದು ಮುಖ್ಯವಾದ ಕೆಲಸನ ತಕ್ಷಣ ಮಾಡಲೇಬೇಕು. ಅದನ್ನು ನಿಧಾನ ಮಾಡೋಕ್ಕಾಗಲ್ಲ. ಏನಣ್ಣ ಅದು? ನಾನು ಈ ವಾರದಲ್ಲಿ ನಮ್ಮ ಲಾಯರ್ನ ಕರೆಸ್ಬಿಡಪ್ಪ. ಲಾಯರ? ಯಾಕಣ್ಣ, ಏನಾಯ್ತಣ್ಣ? ಲಾಯರಕ್ಕೆ ಏನಾದರೂ ತಪ್ಪಾಗಿದೆಯಾ? ತಪ್ಪಾಗಿಲ್ಲ, ತಪ್ಪಿಸ್ಕೋಬೇಕು. ತಪ್ಪಿಸ್ಕೋಬೇಕಾ? ಯಾರಿಂದ ಅಣ್ಣ? ಜವಾಬ್ದಾರಿಯಿಂದ ಕಣೋ. ಈ ಮನೆ, ಎಸ್ಟೇಟು, ವ್ಯವಹಾರಗಳು ಇವೆಲ್ಲದರ ಜವಾಬ್ದಾರಿ ಹೊತ್ತು ಹೊತ್ತು ನನಗೆ ಬೆನ್ನು ಕುತ್ತಿಗೆ ನೋವು ಬರ್ತಿದೆ. ನನಗೂ ವಯಸ್ಸಾಗ್ತಿದೆ, ರಿಟೈರ್ಡ್ ಆಗಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೆ ನನ್ನ ಮುಂದಿನ ಜವಾಬ್ದಾರಿನ ವಾರಸ್ದಾರ್ಗೆ ವಹಿಸಿ ನನ್ನ ಮೊಮ್ಮಗಳ ಜೊತೆ ಆಟ ಆಡ್ಕೊಂಡು ಕಾಲ ಕಳಿಬೇಕು ಅಂತ ಅನಿಸಿದೆ. ಮುಂದಿನ ವಾರಸ್ತಾರನ? ಅಲ್ಲ ಅಣ್ಣ, ಇಷ್ಟು ಬೇಗ ಅದೆಲ್ಲ ಅಲ್ಲ, ಇಷ್ಟು ಬೇಗ ಅದೆಲ್ಲ ಯಾಕೆ ಅಂತ. ಬೇಕಿತ್ತು ಧನು. ಇಂಥ ಒಂದು ದಿನಕ್ಕೋಸ್ಕರನೇ ನಾನು ಇಷ್ಟು ದಿವಸ ಕಾಯ್ತಿದ್ದೆ. ಅಂಥ ಒಳ್ಳೆಯ ದಿನ ಬಂದಿದೆ. ನೀನು ಲಾಯರ್ನ ಬರೋಕ್ಕೆ ಹೇಳು. ಅವ್ರು ಬರ್ತಿದ್ದ ಹಾಗೆ ನನ್ನ ಆಸ್ತಿ, ಮನೆ, ಮಠ, ದುಡ್ಡು, ಕಾಸು ಎಲ್ಲವನ್ನ ನಾನು ಅಳಿಯಂದ್ರ ಹೆಸರಿಗೆ ಮಾಡಿಬಿಡ್ತೀನಿ. ಅಲ್ಲ, ಅಯ್ಯಯ್ಯೋ, ನೀವು ದುಡುಕಿ ನಿರ್ಧಾರ ತಗೋತಿದ್ದೀರಾ ಅನ್ಸುತ್ತೆ. ನಾನು ಇದನ್ನೆಲ್ಲ ವಹಿಸ್ಕೋಬೇಕು. ನಿಮಗೆ ಬೇರೆ ದಾರಿನೇ ಇಲ್ಲ. ನೋಡಿ, ಸುತ್ತಮುತ್ತ ಇರೋ 10-12 ಹಳ್ಳಿಗಳಿಗೆ ಇನ್ನು ಮುಂದೆ ನೀವೇ ನ್ಯಾಯ ಕೊಡಬೇಕು. ಕಷ್ಟಪಟ್ಟು ಸಾಮ್ರಾಜ್ಯ ಕಟ್ಟಿದ್ದೀನಿ. ಇನ್ನು ಮುಂದೆ ಎಲ್ಲವನ್ನು ನೀವೇ ನೋಡಿಕೊಂಡು ನಡೆಸ್ಕೊಂಡು ಹೋಗಬೇಕು. ಧನು, ನೀನು ಲಾಯರ್ ಜೊತೆ ಮಾತಾಡಿ ಬರೋಕೆ ಹೇಳು. ಅಳಿಯಂದ್ರೆ ಇನ್ನು ಮುಂದೆ ನಿಮ್ಮ ಮೇಲೆ ದೊಡ್ಡ ದೊಡ್ಡ ಜವಾಬ್ದಾರಿಗಳಿದೆ, ನಿಭಾಯಿಸ್ಕೊಂಡು ಹೋಗಬೇಕು.